ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇದೀಗ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ನಿಮಗೆ ಅಪ್ಡೇಟ್ ಬಂದಿದೆ. ಜೊತೆಗೆ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಗ್ಗೆ ಒಂದು ಡೇಟ್ ಫಿಕ್ಸ್ ಆಗಿದೆ. ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹೌದು, ಯಾರೆಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯವರು ಕೂಡ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಮೊನ್ನೆ ಅಷ್ಟೇ ಒಂದು 2 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. ಅದು ಕೂಡ ಕೆಲವೊಂದು ಗಂಟೆ ಮಾತ್ರ. ಅದರಲ್ಲಿ ಕೂಡ ಸರ್ವರ್ ಸಮಸ್ಯೆಯಿಂದ ತುಂಬ ಮಂದಿಗೆ ಅರ್ಜಿ ಸಲ್ಲಿಸೋಕ್ಕೆ ಆಗಿರಲಿಲ್ಲ. ಹಾಗಾಗಿ ತುಂಬ ಮಂದಿ ನನ್ನ ರೀಸೆಂಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಿದ್ರು ನೆಕ್ಸ್ಟು ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಅಂತ. ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಅಧಿಕೃತವಾದ ಮಾಹಿತಿ ಬಂದಿದೆ. ಹೌದು, ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಒಂದು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಕಳೆದ 1 ವರ್ಷ 6 ತಿಂಗಳ ಹಿಂದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಸೊ ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ಕೂಡ ಅಪ್ಡೇಟ್ ಮಾಹಿತಿ ಬಂದಿದೆ. ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ವಿತರಣೆಗೋಸ್ಕರ ಕಾಯ್ತಾ ಇದ್ದೀರಿ, ಜೊತೆಗೆ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿಗೆ ಕಾಯ್ತಾ ಇದ್ದೀರಿ, ಜೊತೆಗೆ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಕಾಯ್ತಾ ಇದ್ದೀರಿ, ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ನಿಮಗೆ ಈಗಷ್ಟೇ ಬಂದಿರತಕ್ಕಂಥ ಲೇಟೆಸ್ಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ, ಹಾಗಾಗಿ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ರೇಷನ್ ಕಾರ್ಡ್ಗೋಸ್ಕರ ಕಾಯ್ತಾ ಇದ್ದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ಕಾಯ್ತಾ ಇದ್ದರೆ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆ ಅಂತ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ನಾವು ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಾನು ಇವಾಗ ಒಂದು ಬಂದಿರತಕ್ಕಂಥ ಕರ್ನಾಟಕದ ಆಹಾರ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಮಾಹಿತಿಯನ್ನು ಶೇರ್ ಮಾಡ್ತಿದ್ದೀನಿ. ಹೌದು, ಲಾಸ್ಟ್ ಟೈಮು ಮೊನ್ನೆ ಅಷ್ಟೇ ಲಾಸ್ಟ್ ತಿಂಗಳು ಅಂದರೆ 22 ತಾರೀಕಿಗೆ ಒಂದು ಟೆಂಪ್ರರಿಯಾಗಿ ಅಂದರೆ 2 ದಿವಸ ಅವಕಾಶ ಕೊಟ್ಟಿದ್ದರು. ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಅರ್ಜಿಗೆ ಅವಕಾಶ ಕೊಟ್ಟಿದ್ದರು. ಬೆಳಿಗ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ಮಧ್ಯಾಹ್ನ ನಂತರ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದರು. ಸರ್ಕಾರ ಏನು ಮಾಡಿತ್ತು, ದಿಢೀರನೇ ಅಂದರೆ ಡೇಟನ್ನು ಅಂದರೆ ಅನೌನ್ಸ್ ಮಾಡಿತ್ತು, ಓಪನ್ ಮಾಡಿತ್ತು, ಸರ್ವರನ್ನು ಅಪ್ಡೇಟ್ ಮಾಡಿತ್ತು. ಆದರೆ ಯಾರಿಗೂ ಕೂಡ ಆಲ್ಮೋಸ್ಟ್ ಆಗಿ ಗೊತ್ತಿರಲಿಲ್ಲ ತುಂಬ ಮಂದಿಗೆ. ನಾವು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ಬಟ್ ಆದರೆ ಏನಾಗಿತ್ತು ಅಂದರೆ ಮತ್ತೆ ಅಲ್ಲಿ ಒಂದು 2 ದಿನ 1 ದಿನ ಅಥವಾ 3 ಗಂಟೆ 2 ಗಂಟೆ ಈ ರೀತಿಯಾಗಿ ಸರ್ವರನ್ನು ಅಲೋ ಮಾಡುತ್ತೆ. ತದನಂತರ ಮತ್ತೆ ಅದು ಬ್ಲಾಕ್ ಆಗುತ್ತೆ. ಈ ರೀತಿಯಾದಾಗ ಏನಾಗುತ್ತೆ, ಎಲ್ಲರೂ ಕೂಡ ಒಟ್ಟಿಗೆ ಅಪ್ಡೇಟ್ ಮಾಡೋಕ್ಕೆ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಸರ್ವರ್ ಪ್ರಾಬ್ಲಮ್ ಬರುತ್ತೆ, ಸರ್ವರ್ ಸ್ಲೋ ಆಗುತ್ತೆ. ಈ ರೀತಿಯಾಗಿ ಸಮಸ್ಯೆ ಆಗ್ತಿರುವಂಥದ್ದು. ಹೀಗಾಗಿ ಇವಾಗ ಯಾರೆಲ್ಲ ಒಂದು 6 ತಿಂಗಳಿಂದ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಮೊನ್ನೆ ಕೆಲವೊಬ್ಬರು ಹಾಕಿರ್ಬೋದು ಅರ್ಜಿ, ಬಟ್ ಬಹುತೇಕರಿಗೆ ಮೊನ್ನೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಹೊಸ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಇದ್ರ ಬಗ್ಗೆ ಕಾಯ್ತಾ ಇದ್ರು. ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರೊಂದು ಅಪ್ಡೇಟ್ ಮಾಹಿತಿಯನ್ನು ಮಾಧ್ಯಮದ ಜೊತೆ ಶೇರ್ ಮಾಡಿರ್ತಾರೆ. ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಅರ್ಜಿ ವಿತರಣೆ ಪ್ರಾರಂಭ ಆಗಿದ್ರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹೌದು, ತುಂಬ ಮಂದಿ ಕಳೆದ 1 ವರ್ಷ 2 ವರ್ಷ 6 ತಿಂಗಳು ಜನವರಿಯಿಂದ ಎಲ್ಲ ತುಂಬ ಮಂದಿ ಹೊಸ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಕೈ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಆಹಾರ ಸಚಿವರು ಒಂದು ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 1,35,000 BPL ರೇಷನ್ ಕಾರ್ಡ್ ಹೊಸ BPL ರೇಷನ್ ಕಾರ್ಡನ್ನು ವಿತರಣೆ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ, ಅದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅಂದರೆ ಯಾವುದೇ ಒಂದು ಫೇಕ್ ದಾಖಲೆಗಳನ್ನು ಕೊಡ್ತೇನೆ, ಒರಿಜಿನಲ್ ದಾಖಲೆಗಳಲ್ಲಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಹೊಸ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ವಿತರಣೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಕೇವಲ 1 ವಾರದ ಒಳಗೆ ಎಲ್ಲರಿಗೂ ಕೂಡ ಹೊಸ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಅವರ ಕೈಗೆ ಸಿಗುತ್ತೆ ಅಂತ ಅಪ್ಡೇಟ್ ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಟ್ರು. ಹಾಗಾಗಿ ಯಾರೆಲ್ಲ ತುಂಬ ಮಂದಿ ತುಂಬ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದರು, 1 ವರ್ಷ ಆಯಿತು ಸರ್ ಯಾವುದೇ ರೀತಿಯಲ್ಲಿ ಹೊಸ ರೇಷನ್ ಕಾರ್ಡ್ ಕೈಗೆ ಸಿಕ್ಕಿಲ್ಲ, ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ, ಈ ರೀತಿಯಾಗಿ ಕಮೆಂಟ್ ಮಾಡ್ತಿದ್ರು. ಬಟ್ ಯಾರು ಕೂಡ ಚಿಂತೆ ಮಾಡುವಂಥ ಗೊತ್ತಿಲ್ಲ. ಇದೀಗ ಎಲ್ಲರಿಗೂ ಕೂಡ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ BPL ರೇಷನ್ ಕಾರ್ಡ್ಗೆ 31 ಜಿಲ್ಲೆಯವರಿಗೂ ಕೂಡ ಇದೀಗ ಇನ್ನು 1-2 ದಿವಸ 1 ವಾರದ ಒಳಗೆ BPL ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತೆ. ಒಂದು ವೇಳೆ ನೀವು ನಕಲಿ ದಾಖಲೆ ಕೊಟ್ಟು ಫೇಕ್ ದಾಖಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮಗೆ ಸಿಗಲ್ಲ. ಬಟ್ ನೀವು ಜೆನ್ಯೂನ್ ಆಗಿ ಅರ್ಜಿ ಸಲ್ಲಿಸಿದರೆ 100ಕ್ಕೆ 100 ನಿಮಗೆ ಹೊಸ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಇಲ್ಲಿ ಸಿಗುತ್ತೆ. ಇದರ ಜೊತೆಗೆ ತುಂಬ ಮಂದಿ ಕೇಳ್ತಿದ್ರು ಯಾವಾಗ ಮತ್ತೊಮ್ಮೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ನೀಡುತ್ತೆ ರಾಜ್ಯ ಸರ್ಕಾರ ಅಂತ. ಇದ್ರ ಬಗ್ಗೆ ಒಂದು ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆಗಸ್ಟ್ 10ನೇ ತಾರೀಕು ನಂತರ ಮತ್ತೊಮ್ಮೆ ಅವಕಾಶ ಸಿಗುವ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಆದರೆ ಎಕ್ಸಾಕ್ಟಾಗಿ ಡೇಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸರ್ಕಾರ ಏನು ಮಾಡುತ್ತೆ, ಸರಿಯಾದ ಡೇಟಲ್ಲಿ ರಿಲೀಸ್ ಮಾಡಲ್ಲ. ಸಡನ್ನಾಗಿ ದಿಢೀರನೇ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡುತ್ತೆ. ಇದ್ರ ಬಗ್ಗೆ ತುಂಬ ಮಂದಿಗೆ ಮಾಹಿತಿನೇ ಇರಲ್ಲ. ತರಾತುರಿಯಲ್ಲಿ ಎಲ್ಲರೂ ಹೋಗಿ ಒಮ್ಮೆಲೆ ಅರ್ಜಿ ಸಲ್ಲಿಕೆ ಟ್ರೈ ಮಾಡ್ತಾರೆ, ಆವಾಗ ಮತ್ತೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಇದೀಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆಗಸ್ಟ್ 10ನೇ ತಾರೀಕು ನಂತರ ಮತ್ತೊಮ್ಮೆ ಅವಕಾಶ ಸಿಗುವ ಬಗ್ಗೆ ಮಾಹಿತಿ ಬಂದಿದೆ. ಹಾಗಾಗಿ ರೇಷನ್ ಕಾರ್ಡ್ಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದೀರಿ, ಸೊ ಆಗಸ್ಟ್
ಆಗಸ್ಟ್ ತಿಂಗಳಲ್ಲಿ 2ನೇ ವಾರ ತನಕ ನೀವು ಕಾಯಬೇಕಾಗುತ್ತೆ. ಹಾಗಾಗಿ ನಿಮಗೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ನಿಮಗೆ ಇನ್ಸ್ಟೆಂಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀವಿ. ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತಿರ್ತೀವಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇದಿಷ್ಟು ಇಲ್ಲಿ ತನಕ ಬಂದಿರತಕ್ಕಂಥ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಮಾಹಿತಿ. ಹಾಗಾಗಿ ಹೊಸ ರೇಷನ್ ಕಾರ್ಡ್ಗೆ ನೀವು 2ನೇ ವಾರ ತನಕ ಕಾಯಬೇಕಾಗುತ್ತೆ. ಅದೇ ರೀತಿಯಲ್ಲಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋಕ್ಕೆ ಈ ತಿಂಗಳು 31ರ ತನಕ ನಿಮಗೆ ಅವಕಾಶ ಇದೆ. ಹಾಗಾಗಿ ತಿದ್ದುಪಡಿ ಅರ್ಜಿಯನ್ನು ಈಗ ಅವಕಾಶ ಇದೆ, ಸಲ್ಲಿಸ್ಬೋದು. ಇವಾಗಲೂ ಕೂಡ ಸಲ್ಲಿಸ್ಬೋದು. ಅದೇ ರೀತಿಯಲ್ಲಿ ಯಾರೆಲ್ಲ ಕಳೆದ 6 ತಿಂಗಳು 1 ವರ್ಷ ಹಿಂದೆ ಅರ್ಜಿ ಸಲ್ಲಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ, ಅವರಿಗೆ ವಿತರಣೆ ಆಗ್ತಿದೆ. ಒಂದು ವಾರದೊಳಗೆ ನಿಮ್ಮ ಕೈ ಸಿಗುತ್ತೆ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಮನೆಯವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಕಾಯ್ತಾ ಇದ್ದರೆ ಎಸ್ ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಡೇಟ್ ಫಿಕ್ಸ್ ಆದಾಗ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ.